ವೆಲ್ಕಮ್ ಟು ಮೋಟಿವೇಶನಲ್ ಚಾನಲ್. ನಾನು ನಿಮ್ಮ ಯಶೋಧ ಆರ್. ಸ್ನೇಹಿತರೆ, ಇವತ್ತಿನ ಟಾಪಿಕ್ ಏನಂದರೆ ಮಾತೃದೇವೋಭವ. ನಾವು ಮೊಟ್ಟ ಮೊದಲನೇದಾಗಿ ಪ್ರೀತಿ ಮಾಡಬೇಕಾಗಿರೋದು, ಗೌರವ ಕೊಡಬೇಕಾಗಿರೋದು ನಮ್ಮ ತಾಯಿಗೆ. ಯಾಕಂದರೆ ನಮಗೋಸ್ಕರ ಎಷ್ಟೆಲ್ಲ ಜೀವವನ್ನು ಆ ತಾಯಿ ತೆಯ್ತಾಳೆ ಸ್ನೇಹಿತರೆ. ಯಾಕಂದರೆ ನಾನು ಕಂಡಿದ್ದು ನೀವು ಕಂಡಿದ್ದು ತನ್ನ ಜೀವಕ್ಕಿಂತ ಹೆಚ್ಚು ಪ್ರೀತಿಸೋದು, ನಂಬೋದು ಆ ತಾಯಿ ಜೀವ ಮಾತ್ರ. ತನ್ನಿಂದ ಏನನ್ನೂ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ದೆ, ಏನನ್ನ ಅಪೇಕ್ಷೆಗಳನ್ನ ಇಟ್ಕೊಳ್ದೆ ನಮಗೋಸ್ಕರ, ಮಕ್ಕಳಿಗೋಸ್ಕರ ಆ ಜೀವನದಲ್ಲಿ ಕಷ್ಟವನ್ನು ಪಡ್ತಿರ್ತಾಳೆ. ಎಷ್ಟೋ ಕಷ್ಟಗಳನ್ನು ಮಾಡ್ತಾಳೆ, ತುಂಬ ಕೆಲಸವನ್ನು ಮಾಡ್ತಾಳೆ, ಲಕ್ಷಗಟ್ಟಲೆ ಕೆಲಸ ಮಾಡ್ತಾಳೆ. ಆ ಕೆಲಸದಲ್ಲಿ ಸ್ನೇಹಿತರೆ, ನಾವು ಮಕ್ಕಳು ಹುಟ್ಟಿದಾಗ ಮುಷ್ಟಿಯಿಂದ ಹುಟ್ಟಿರ್ತಾರಂತೆ. ಆ ಮುಷ್ಟಿನ ಕಾಣಿಸ್ತಿದೆಯಾ ಅಲ್ಲಿ, ಮುಷ್ಟಿಯಿಂದ ಹುಟ್ಟಿರ್ತಾರೆ. ಆ ಮುಷ್ಟಿಯಿಂದ ಬಿಡಿಸ್ತಾಳಂತೆ ತಾಯಿ. ಬಿಡಿಸಿದಾಗ ಮೊದಲನೇ ಕೆಲಸ ಇದು ಏನು ಮಾಡ್ತಾಳೆ, ಬಿಡಿಸಿದಾಗ ಕೈಯಲ್ಲಿ ಸ್ವಲ್ಪ ಮಣ್ಣಿರುತ್ತಂತೆ. ಆ ಮಣ್ಣನ್ನು ತಾಯಿ ತನ್ನ ಸೆರಗಿಂದ ಒರೆಸ್ತಾಳಂತೆ. ಸೊ ಈ ಜಾನಪದ ಕವಿ ಏನಂತ ಹೇಳಿದ್ದಾರೆ, ತಾಯಿ ಋಣನ ಎಂದಿಗೂ ಕೂಡ ನಾವು ಎಷ್ಟು ಜನ್ಮ ಎತ್ತು ಬಂದರೂ ಕೂಡ ತೀರಿಸಲಿಕ್ಕೆ ಸಾಧ್ಯ ಇಲ್ವಂತೆ. ನಾವು ದೊಡ್ಡವರಾಗಿ ಬೆಳೆದ ಮೇಲೆ ನಮ್ಮ ದೇಹದ ಚರ್ಮವನ್ನು ತನ್ನ ತಾಯಿಯ ಕಾಲಿಗೆ ಹೊಲಿದ್ರೂ ಕೂಡ ಜಸ್ಟ್ ಮಿಕ್ಕಿದವೆಲ್ಲ ಬಿಟ್ಟು ತನ್ನ ತಾಯಿ ಕೈಯಲ್ಲಿ ಒರೆಸ್ತಿದಂತಹ ಮಣ್ಣನ್ನು ಕೂಡ ಅದ್ರ ಋಣನ ತೀರಿಸಲಿಕ್ಕೆ ಸಾಧ್ಯ ಆಗಲ್ವಂತೆ. ಸೊ ಹೀಗೆ ಎಷ್ಟೆಲ್ಲ ಕಷ್ಟಪಡ್ತಾಳೆ, ಎಷ್ಟೆಲ್ಲ ಮಕ್ಕಳಿಗೋಸ್ಕರ ಕಷ್ಟಪಟ್ಟು ಮಕ್ಕಳನ್ನ ಹೊಟ್ಟೆ ಬಟ್ಟೆ ಕಟ್ಟಿ ಎಷ್ಟು ರೀತಿನಲ್ಲಿ ಸಾಕ್ತಾಳೆ ಅಲ್ವಾ. ಹೀಗೆ ತಾಯಿ ತುಂಬ ರೀತಿ ಕಷ್ಟಪಟ್ಟು ತಮ್ಮ ಮಕ್ಕಳನ್ನ ಖುಷಿಯಾಗಿರೋದಕ್ಕೆ, ತನಗೆ ಏನನ್ನೂ ಬಯಕೆ ತೀರಿಸ್ಕೊಳ್ದೆ ತುಂಬ ಕಷ್ಟಪಡ್ತಿರ್ತಾಳೆ ಆ ತಾಯಿ. ಆ ತಾಯಿಗೆ ಈ ಉಪನಿಷತ್ತಲ್ಲಿ ಏನು ಹೇಳಿದ್ದಾರೆ ಅಂತ ಅಂದರೆ, ನೀನು ದೇವರನ್ನ ಕಾಣದೆ ಹೋದ್ರೇನು ತಾಯಿ ಇದ್ದಾಳಲ್ಲ, ಅಂದರೆ ನೀನು ತಾಯಿನ ನೋಡಿದ್ರು ದೇವರನ್ನ ನೋಡದೆ ಹೋದ್ರೂ ಕೂಡ ಏನು ನಷ್ಟ ಇಲ್ಲ ಅಂತ. ಸೊ ಎಷ್ಟೆಲ್ಲ ಕಷ್ಟಪಟ್ಟು ತಮ್ಮ ಮಕ್ಕಳಿಗೆ ಹೊಟ್ಟೆ ಬಟ್ಟೆ ಕಟ್ಟಿ ಮಕ್ಕಳನ್ನ ತುಂಬ ಒಳ್ಳೆ ದೊಡ್ಡ ವ್ಯಕ್ತಿ ಅನ್ನೋದಾಗಿ ಮಾಡೋದಕ್ಕೆ ಎಷ್ಟೆಲ್ಲ ಕಷ್ಟಪಡ್ತಿರ್ತಾರೆ ಅಲ್ವಾ ಅಪ್ಪ ಅಮ್ಮ. ಅವರಿಗೆ ನಾವು ಏನು ಕೃತಜ್ಞತೆ ಸಲ್ಲಿಸಬೇಕು ಅನ್ನೋದನ್ನು ನಾವೇ ಯೋಚನೆ ಮಾಡಬೇಕು. ಸೊ ಈ ಮನೋಶಾಸ್ತ್ರದಲ್ಲಿ ಆತ ಹೇಳ್ತಾನೆ, 100 ಶಿಕ್ಷಕರಿಗೆ ಒಬ್ಬ ಗುರು ಶ್ರೇಷ್ಠ ಅಂತ. 100 ಶಿಕ್ಷಕರಿಗೆ ಒಬ್ಬ ಗುರು ಶ್ರೇಷ್ಠ ಆಗಿರ್ತಾನೆ, ಮತ್ತು ಅದೇ 100 ಗುರುಗಳಿಗೆ ಒಬ್ಬ ತಂದೆ ಶ್ರೇಷ್ಠನಾಗಿರ್ತಾನೆ ಅಂತ. ಅದೇ 1000 ತಂದೆಗಳಿಗೆ ಒಬ್ಬ ತಾಯಿ ಶ್ರೇಷ್ಠರಾಗಿರ್ತಾಳೆ ಅಂತ. ಎಷ್ಟೆಲ್ಲ ಚಂದ ಇದೆ ಅಲ್ಲ ಮಾತು. ಸೊ ಎಷ್ಟೆಲ್ಲ, ಅದಕ್ಕೆ ಹೇಳೋದು ನಮ್ಮ ಭಾರತದಲ್ಲಿ ಮಾತೃದೇವೋಭವ ಅಂತ. ಈ ದೇವತೆನ ನಾವು ಎಷ್ಟು ಜನ್ಮ ಎತ್ತರು ಬಂದರೂ ಕೂಡ ನಮಗೆ ಸಾಲಲ್ಲ. ನಾವು ಎಷ್ಟೋ ಪ್ರೀತಿ ಸಿಕ್ಕಲಿಲ್ಲ ಅಂತ ಹಂಬಲಿಸ್ತಾ ಇರ್ತೀವಿ ಸ್ನೇಹಿತರೆ. ಆ ಪ್ರೀತಿ ನಮಗೆ ಬೇಡ ಖಂಡಿತವಾಗಿಯೂ. ನಿಮ್ಮಲ್ಲಿ ಇರ್ತಕ್ಕಂತಹ ತಂದೆ ತಾಯಿ ಪ್ರೀತಿನ ಸ್ವೀಕಾರ ಮಾಡಿ, ಅವರಿಗೆ ಏನೆಲ್ಲ ಮಾಡಬೇಕು, ನನ್ನ ಇಷ್ಟ ಕಷ್ಟಪಟ್ಟು ನನ್ನನ್ನು ದೊಡ್ಡ ಮಟ್ಟಕ್ಕೆ ಬೆಳೆಸಿದ್ದಾರೆ, ಆ ತರಿಗೆ ನಾವು ಏನನ್ನ ಕೊಡಬೇಕು ಅನ್ನೋದನ್ನು ಯೋಚನೆ ಮಾಡಿ. ಇಲ್ಲಿ ನಾವು ಒಂದನ್ನ ಏನ್ ತಪ್ಪಾಗಿ ತಿಳ್ಕೊಂಡಿದೀವಿ ಅಂತ ಅಂದ್ರೆ, ಮಕ್ಕಳಾಗಿದ್ದಾಗ ತಂದೆ ತಾಯಿ ನೋಡ್ಕೊಳ್ಬೇಕು, ನಮ್ಮ ಮದುವೆ ಮಾಡಿ ಕಳಿಸಿದಾಗ ಗಂಡ ನೋಡ್ಕೊಳ್ಬೇಕು, ವಯಸ್ಸಾಗಿ ಮೂಲೆಯಲ್ಲಿ ಕುತ್ಕೊಂಡಾಗ ಮಕ್ಕಳು ನೋಡ್ಕೊಳ್ಬೇಕು ಅಂತ. ಇಲ್ಲಿ ಹೆಣ್ಮಕ್ಳಿಗೆ ಸ್ವತಂತ್ರ ಎಲ್ಲ ಕಟ್ ಹಾಕ್ಬಿಟ್ಟಿದೀವಿ ಅಂತ. ಸೊ ನಾನು ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನಿಮ್ಗೆ. ಒಂದು ಗಾಜಿನ ಲೋಟ ಇರುತ್ತೆ, ಆ ಗಾಜಿನ ಲೋಟನ ನೀವು ಟೇಬಲ್ ಮೇಲೆ ಇಡ್ತೀರಾ ಅಥವಾ ಮನೆ ಎಲ್ಲಾದ್ರೂ ಇಡ್ತೀರಾ. ಸೊ ಅದೇನಾದ್ರೂ ಒಡೆದೋಯ್ತು ಅಂತಂದ್ರೆ ಮತ್ತೊಂದು ಎಸಿತೀರಾ, ಅದು ಬಿಟ್ರೆ ಇನ್ನೇನು ಮಾಡಲ್ಲ. ಸೊ ಯಾಕೆ ಅದನ್ನ ಲಾಕರಲ್ಲಿ ಇಡಕ್ಕಾಗಲ್ಲ. ಅದೇ ಒಂದು ವಜ್ರ ಇತ್ತು ಅಂದ್ರೆ ಅದನ್ನ ಲಾಕರಲ್ಲಿ ಇಡ್ತೀರಾ, ಅದನ್ನ ಎಲ್ ಬೇಕಲ್ಲಿ ಬಿಸಾಕ್ಲಿಕ್ಕಾಗಲ್ಲ. ಯಾಕಂದ್ರೆ ಅದಕ್ಕೆ ಹೆಚ್ಚಿನದಾಗಿ ಬೆಲೆ ಇದೆ, ಅದನ್ನ ಹಾಳಾಗೋದ ರೀತಿ ನೀವು ಕಾಪಾಡ್ಕೊಳ್ಬೇಕು. ಹಾಗಾಗಿ ನೀವು ಒಂದು ಹೆಣ್ಣಿಗೆ ಸಂಸ್ಕೃತಿನ ಕೊಡಿ, ಅದನ್ನ ತುಂಬಾ ಚೆನ್ನಾಗಿ ಕಾಪಾಡ್ಕೊಳ್ರಪ್ಪ. ಅದನ್ನ ಎಲ್ಲೆಲ್ಲಿ ಬೇಕಲ್ಲಿ ಬಿಟ್ಬಿಡೋದಲ್ಲ. ಚೆನ್ನಾಗಿ ನೋಡ್ಕೊಳ್ಳೋದು ಅಂದ್ರೆ ಊಟ ಹಾಕಿ ಚೆನ್ನಾಗಿರೋದು ಅಂತಲ್ಲ. ಒಂದು ಒಳ್ಳೆ ಸಂಸ್ಕೃತಿ, ಸಂಸ್ಕಾರ, ಪ್ರೀತಿಯನ್ನ ಕೊಡಿ. ಒಂದು ಹೆಣ್ಣು ಮಗುಗೆ ಸಂಸ್ಕೃತಿನ ಕಲಿಸಿ. ಆ ಮಗು ಒಂದು ಒಳ್ಳೆ ಮುಂದೆ ಬೆಳೆದು ಒಂದು ಒಳ್ಳೆ ಮನೆಯನ್ನ ಬೆಳಗ್ತಕ್ಕಂತಹ ಹೆಣ್ಣು. ಆ ಹೆಣ್ಣಿಗೆ ಒಂದು ಒಳ್ಳೆ ಸಂಸ್ಕೃತಿ ಕೊಟ್ಟಾಗ ಒಂದು ಮನೆ ಬೆಳಕಾಗುತ್ತೆ. ಹಾಗಾಗಿ ಯಾವುದೇ ರೀತಿ ಕಟ್ ಹಾಕ್ತಾಗೆ, ಯಾವುದೇ ರೀತಿ ಸ್ವತಂತ್ರ ಇಲ್ದಂಗೆ ಕಟ್ ಹಾಕ್ಬೇಡಿ ಆ ಹೆಣ್ಣನ್ನ. ಒಂದು ಒಳ್ಳೆ ರೀತಿ ಸಂಸ್ಕಾರ, ಸಂಸ್ಕೃತಿಯನ್ನ ಕಲಿಸಿ. ಒಂದು ಒಳ್ಳೆ ರೀತಿ ಕಲಿಸಿದಾಗ ಇಡೀ ಮನೆನೇ ಆ ಹೆಣ್ಣಿಂದ ಬೆಳಗುತ್ತೆ. ಆ ಮನೆ ಬೆಳಗ್ಬೇಕಂತ ಅಂದ್ರೆ ಈ ಹೆಣ್ಣಿನಿಂದನೇ ಸೃಷ್ಟಿ ಆಗ್ತಕ್ಕಂಥದ್ದು. ಆ ತಾಯಿ ಜೀವ ಎಷ್ಟೆಲ್ಲ ಹಾತೊರಿತಾ ಇರುತ್ತೆ ತನ್ನ ಮಕ್ಕಳಿಗೋಸ್ಕರ ತುಂಬ ಖುಷಿ ಪಡಿಸ್ಬೇಕು ಅಂತ. ಕೆಲವೊಂದಷ್ಟು ತಾಯಂದಿರು ಎಲ್ಲೆಲ್ಲೋ ಹೋಗ್ತಾರೆ, ಏನೇನೋ ಕೆಲಸ ಮಾಡ್ತಾರೆ, ಹೋಟೆಲ್ಗೆ ಹೋಗ್ತಾರೆ, ಹೋಟೆಲಲ್ಲಿ ಹೋಗಿ ಸಾವಿರಾರು ಜನ ತಿನ್ನಂತಹ ತಟ್ಟೆಯನ್ನು ತೊಳಿತಾರೆ. ಯಾಕೆ? ತನ್ನ ಮಕ್ಕಳಿಗೋಸ್ಕರ, ಜೀವನ ನಡೆಸೋದಕ್ಕೋಸ್ಕರ. ನಾವು ಅದಕ್ಕೆ ಒಂದಷ್ಟು ದುಡ್ಡನ್ನು ಕೊಟ್ಟು ಬಂದಿರ್ತೀವಿ. ಅದು ನಮ್ಮ ದೊಡ್ಡಸ್ತಿಕೆಗಲ್ಲ,
ಆಕೆ ಆ ತಾಯಿ ಸಾವಿರಾರು ಜನ ಕೆಲಸ ಅಲ್ಲಿ ಆ ಹೋಟೆಲಲ್ಲಿ ಕೆಲಸ ಮಾಡಿಕೊಂಡು ಸಾವಿರಾರು ಜನ ತಿಂದಿರ್ತಕ್ಕಂಥ ತಟ್ಟೆಯನ್ನು ತೊಳಿತಾಳೆ. ಯಾರಿಗೋಸ್ಕರ? ಅದು ಅವ್ರ ಮಕ್ಳಿಗೋಸ್ಕರ. ಅವ್ರ ಮಕ್ಕಳು ಕಾಯ್ತಾ ಇರ್ತಾರೆ ಅನ್ನೋದಕ್ಕೋಸ್ಕರ. ಆ ಮಕ್ಕಳಿಗೆ ತನ್ನಲ್ಲಿ ಹರಿದಿರೋ ಬಟ್ಟೆನೂ ಇದ್ರೂ ಕೂಡ ಅದನ್ನು ಮುಚ್ಕೊಂಡು ನನ್ನ ಮಕ್ಕಳಿಗೆ ಒಂದು ಒಳ್ಳೆ ರೀತಿಯ ಜೀವನವನ್ನು ರೂಪಿಸ್ಬೇಕು, ಜೀವನವನ್ನು ಕೊಡಬೇಕು ನನ್ನ ಮಕ್ಕಳಿಗೆ, ನಮ್ಮಂತೆ ನಮ್ಮ ಮಕ್ಕಳು ಆಗಬಾರ್ದು. ಎಷ್ಟೆಲ್ಲ ಕಷ್ಟಪಡ್ತಾಳೆ ಆ ತಾಯಿ. ಆ ತಾಯಿಗೆ ನಾವೆಲ್ಲ ಏನು ಕೊಡ್ತಾ ಇದ್ದೀವಿ? ಇದನ್ನು ನಾವು ಯೋಚನೆ ಮಾಡಬೇಕು ಸ್ನೇಹಿತರೆ. ಸೊ ಎಷ್ಟೋ ಹೆಣ್ಮಕ್ಳು ಇರ್ತಕ್ಕಂತಹ ಮನೇಲಿ ತನ್ನ ತಾಯಿ ವರ್ಷಕ್ಕೆ 1-2 ಗ್ರಾಮು ಚಿನ್ನನ ಖರೀದಿ ಮಾಡ್ತಕ್ಕಂತಹದ್ದು ಸಹಜ ಆಗಿರುತ್ತೆ. ಯಾಕಂದರೆ ಒಂದು 18, 19, 20 ವರ್ಷ ಆದರೆ ನನ್ನ ಮಕ್ಳಿಗೂ ಕೂಡ ಒಂದು ಒಳ್ಳೆ ಉಪಯೋಗಕ್ಕೆ ಬರಬಹುದು ಅಂತ. ಎಷ್ಟೆಲ್ಲ ಕಷ್ಟ ಇದ್ದರೂ ಕೂಡ ತನ್ನ ಮಕ್ಕಳಿಗೋಸ್ಕರ ನಾವೇನಾದರೂ ಒಂದು ಮಾಡಬೇಕು, ನನ್ನ ಮಕ್ಕಳು ಜೀವನಕ್ಕೆ ಏನಾದರೂ ಮಾಡಬೇಕಂತ ಆ ತಾಯಿ ಆ ತಂದೆ ಎಷ್ಟು ಹಾತೊರಿತಿರ್ತಾರೆ ಅಲ್ವಾ. ಸೊ ನೀವು ಕೇಳಿ ಒಮ್ಮೆ, ಅಮ್ಮ ನಿನಗೆ ಅಷ್ಟೆಲ್ಲ ಒಡವೆ ಇದೆಯಲ್ಲ, ನನಗೆ ಒಡವೆ ಎಲ್ಲಿ ಅಂದಾಗ ಅದಕ್ಕೆ ಮಗ, ನಾನು ಇರೋವರೆಗೆ ಮಾತ್ರ ಅದು ನಂದು, ನಾನು ಸತ್ತ ಮೇಲೆ ಅದು ನಿನಗೆ ಅಲ್ಲವೇ ಅನ್ನೋದನ್ನು ಹೇಳ್ತಾಳೆ. ಸೊ ಇಲ್ಲಿ ನಾವು ಒಂದನ್ನು ಅರ್ಥ ಮಾಡ್ಕೋಬೇಕು, ಆ ತಾಯಿ ಋಣ, ಆ ತಾಯಿ ಹೃದಯ ಎಷ್ಟೆಲ್ಲ ಬಯಸ್ತಾ ಇರುತ್ತೆ, ಎಷ್ಟೆಲ್ಲ ಇದು ಮಾಡ್ತಾ ಇರುತ್ತೆ. ನಾವೇನೋ ಒಂದು ಮಾಡ್ತೀವಿ ಅಂತ, ಏನೋ ಒಂದು ಕನಸನ್ನು ಕಟ್ಟಿರುತ್ತೆ. ಒಂದು ವೇಳೆ ನಾವೇನಾದರೂ ದಾರಿಯನ್ನು ತಪ್ಪಿದ್ರೆ, ಇಷ್ಟೆಲ್ಲ ಕಷ್ಟಪಟ್ಟು ಇಷ್ಟೆಲ್ಲ ಸಾಕಿ ನಮಗೇನು ಬೇಕು ಬೇಡವುಗಳನ್ನೆಲ್ಲ ತೀರಿಸ್ತಾ ಬಂದಿರೋ ಆ ತಾಯಿ ಜೀವಕ್ಕೆ ನಾವೇನಾದರೂ ಒಂದು ಎಡವಿ ತಪ್ಪು ಮಾಡಿದರೆ ನಾವೇನನ್ನ ಕೊಟ್ಟಂಗಾಗುತ್ತೋ ಆ ತಾಯಿಗೆ, ಏನನ್ನ ಕೃತಜ್ಞತೆಯನ್ನು ಸಲ್ಲಿಸ್ದಂಗಾಯಿತು. ಇಷ್ಟೆಲ್ಲ ಬದುಕನ್ನು ಕೊಟ್ಟಿರ್ತಕ್ಕಂತಹ ತಾಯಿಗೆ, ತಂದೆ ತಾಯಿಗೆ ಎಷ್ಟೆಲ್ಲ ಕೃತಜ್ಞತೆ ಹೇಳಿದ್ರು ಕೂಡ ಸಾಲಲ್ಲ ಸ್ನೇಹಿತರೆ. ಹೆಣ್ಮಕ್ಳೇ, ನೀವು ನಾಳೆ ದಿನ ಪ್ರಬುದ್ಧರಾಗ್ತೀರಾ, ಮದುವೆಯಾಗಿ ಹೋಗ್ತೀರಾ. ಆ ಟೈಮಲ್ಲಿ ತನ್ನ ಮಗಳಿಗೆ ಏನೇನೆಲ್ಲ ಬೇಕೋ, ಯಾವ್ಯಾವೆಲ್ಲ ಬಟ್ಟೆ ಬೇಕು, ಏನೇನೆಲ್ಲ ವಸ್ತು ಬೇಕೋ ಅದನ್ನೆಲ್ಲ ತನ್ನ ತಾಯಿ ಪ್ಯಾಕ್ ಮಾಡ್ತಾಳೆ. ತನ್ನ ಮಗಳು ಬಿಟ್ಟು ಹೋಗ್ತಿದ್ದಾಳೆ ಅನ್ನೋ ನೋವಿದ್ರೂ ಕೂಡ ತನ್ನ ಮಗಳು ಎಲ್ಲೋ ಒಂದು ಕಡೆ ಖುಷಿಯಾಗಿ ಸಂತೋಷವಾಗಿ ಅವಳ ಜೀವನವನ್ನು ರೂಪಿಸ್ಕೊಳ್ಬೇಕು ಅನ್ನೋದು ಅವರ ಖುಷಿಯಾಗಿರುತ್ತೆ. ಇಂಥ ಒಂದು ತ್ಯಾಗಮಯಿ, ಇಂಥ ಒಂದು ತ್ಯಾಗವನ್ನು ಮಾಡ್ತಕ್ಕಂತಹ ತಾಯಿಗೆ ನಾವೆಷ್ಟು ಚಿರಋಣಿಯಾಗಿರ್ಬೇಕಲ್ವಾ. ಸೊ ನಾವು ಮುಂದೆ ಒಂದು ದೊಡ್ಡ ಬೆಳೆದು ಯಾವುದೋ ಒಂದು ರೂಪದಲ್ಲಿ ಒಂದು ಏನೋ ಒಂದು ಸಾಧನೆ ಮಾಡಿದಾಗ ನಾವು ಒಂದನ್ನು ಮರೆತು ಬಿಡ್ತೀವಿ. ಯಾವುದೋ ಮನೆ ಅಂಗಳದಲ್ಲಿ ಹರಿದೋಗಿರೋ ಬನೀನನ್ನು ಹಾಕ್ಕೊಂಡು, ಹರಿದೋಗಿರೋ ಅಂಗಿಯನ್ನು ಪ್ಯಾಚ್ ಮಾಡಿಕೊಂಡು ದುಡ್ದಿರ್ತಕ್ಕಂತಹ ತಂದೆ ಮತ್ತು ಯಾರ್ದೋ ಮನೆಯಲ್ಲಿ ಜೀತ ಉಜ್ಜಿ ಪಾತ್ರೆ ತಿಕ್ಕಿ ನಮ್ಮನ್ನು ಬೆಳೆಸ್ತಕ್ಕಂತಹ ತಂದೆ ತಾಯಿನ ಋಣನ ನಾವು ಬೆಳೆದಿರ್ತಕ್ಕಂಥದ್ದಕ್ಕೆ ಈ ಕಾರಣನ ನಾವು ಮರೆತು ಬಿಡ್ತೀವಿ. ಈ ಕಡೆ ಗಂಡು ಮಕ್ಳು ಇರ್ತೀರ ಸ್ನೇಹಿತರೆ, ನಾನು ಹೇಳೋದು ಒಂದೇ, ನಮ್ಮಪ್ಪ ನನಗೋಸ್ಕರ ಏನೂ ಸಂಪಾದನೆ ಮಾಡಿಲ್ಲ ಅಂತ ದಯವಿಟ್ಟು ಹೇಳಬೇಡಿ. ಯಾಕಂದರೆ ನಮಗೆ ಇಂಥ ಒಂದು ಜೀವನವನ್ನು ಸೃಷ್ಟಿ ಮಾಡಿಕೊಟ್ಟಿದ್ದಾರೆ, ನಮಗೆ ಕಣ್ಣಿದೆ, ಕೈ ಇದೆ, ಕಾಲಿದೆ, ಇಂಥದ್ದೊಂದು ಬದುಕಿದೆ, ಇಂಥ ಒಂದು ಒಳ್ಳೆ ತಿಳ್ಕೊಳ್ತಕ್ಕಂಥ ವಿಷಯಗಳ ಸಾಮರ್ಥ್ಯ ಇದೆ, ಇಂಥದ್ದೊಂದು ಬದುಕನ್ನು ಸೃಷ್ಟಿ ಮಾಡಿಕೊಟ್ಟಿರ್ತಾರೆ. ಇವರು ಅಪ್ಪ ಅಮ್ಮ ನನಗೋಸ್ಕರ ಏನನ್ನೂ ಮಾಡಲಿಲ್ಲ ಅನ್ನೋದನ್ನು ಅಂದ್ಕೊಳ್ಬೇಡಿ, ಖಂಡಿತವಾಗಿಯೂ ಕೂಡ ಅಂದ್ಕೊಳ್ಬೇಡಿ. ನಿಮಗೆ ಅಮೂಲ್ಯವಾದಂತಹ ಜೀವವನ್ನು ಸೃಷ್ಟಿ ಮಾಡಿದ್ದಾರೆ. ನಿಮ್ಗೆ ಎಷ್ಟೆಲ್ಲ ಚಿಕ್ಕ ವಯಸ್ಸಿಂದ ನಿಮ್ಮದೊಂದು ದಡ ಹಸೋದಕ್ಕೆ ಯಾರ್ಯಾರ್ದೋ ಮಾತು ಕೇಳಿಕೊಂಡು, ಯಾರ್ಯಾರ್ದೋ ಮನೆಯಲ್ಲಿ ಜೀತ ಉಜ್ಜಿ, ಯಾರ್ಯಾರ್ದೋ ತಿಂದಿರ್ತಕ್ಕಂಥ ತಟ್ಟೆ ತೊಳೆದು, ಯಾರ್ಯಾರ ಹತ್ರನೋ ಕಸ ಹಾಕಿ, ಏನೆಲ್ಲ ಜೀವನನ ಕಷ್ಟದಲ್ಲಿ ನಿಮ್ಮನ್ನು ಸಾಕಿರ್ತಾರೆ. ಅಂತ ಸಾಕಿರ್ತಕ್ಕಂತಹ ಜೀವನದಲ್ಲಿ ನೀವು ಅವ್ರಿಗೆ ಋಣಿಯಾಗಿರಬೇಕು. ಅವರ ಬದುಕಲ್ಲಿ ನಮ್ಮ ಬದುಕಲ್ಲಿ ಕೊಟ್ಟಿರ್ತಕ್ಕಂಥ ದೊಡ್ಡ ಕೊಡುಗೆ ಅದು. ಈ ಋಣನ ಎಂದಿಗೂ ಕೂಡ ತೀರಿಸಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ತಂದೆ ತಾಯಿ ಋಣನ ಎಂದಿಗೂ ಕೂಡ ಮರೀದೆ, ಅವರನ್ನು ಕಡೆಗಾಣಿಸ್ದೆ ನಮಗೂ ಅಮೂಲ್ಯವಾದಂತಹ ಜೀವನವನ್ನು ಕೊಟ್ಟಿರ್ತಾರೆ. ಆ ಜೀವನದಲ್ಲಿ ನಾವೊಂದು ಏನೋ ಒಂದು ಸಾಧನೆ ಮಾಡಿ ಒಂದು ಬೆಳೆದಿದ್ದೀವಿ ಅಂದರೆ ಅದಕ್ಕೆ ಹಿಂದೆ ಕಷ್ಟಪಟ್ಟಿರ್ತಕ್ಕಂತಹ ತಂದೆ ತಾಯಿನೇ ಅಲ್ವಾ ಕಾರಣ. ಹಾಗಾಗಿ ಈ ತಾಯಿ ಋಣ, ತಂದೆ ತಾಯಿ ಋಣ ಎಷ್ಟು ಹೇಳಿದ್ರು ಸಾಲಲ್ಲ ಸ್ನೇಹಿತರೆ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ನಮಗೆ ಇದಂಥದೊಂದು ಪವಿತ್ರವಾದಂತಹ ಜನ್ಮವನ್ನು ಕೊಟ್ಟಂತಹ ತಂದೆ ತಾಯಂದಿರಿಗೆ ನನ್ನ ಕೃತಜ್ಞತೆಯನ್ನು ಸಲ್ಲಿಸ್ತಾ, ಒಂದು ಚಿಕ್ಕ ಕೃತಜ್ಞತೆಯನ್ನು ಸಲ್ಲಿಸ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.